ವೆಲ್ಕಮ್ ಟು ಕೃತಿಕಾ ಕುಟೀರ. ಫಸ್ಟ್ ಟೈಮ್ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮಾಲ್ ಅಂದ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಬ್ರ್ಯಾಂಡೆಡ್ ಐಟಮ್ಸ್. ಬ್ರ್ಯಾಂಡೆಡ್ ಡ್ರೆಸ್ ಇರ್ಬೋದು, ಬ್ರ್ಯಾಂಡೆಡ್ ಶೂಸ್, ಬ್ರ್ಯಾಂಡೆಡ್ ಬ್ಯಾಗ್ಸ್, ಇನ್ನು ಬ್ರ್ಯಾಂಡೆಡ್ ವೆರೈಟಿ ಐಟಮ್ಸ್ಗಳು ಕಣ್ಮುಂದೆ ಬರುತ್ತೆ. ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ, ವಿಂಡೋ ಶಾಪಿಂಗ್ ಮಾಡ್ತಾ, ಫಿಲಮ್ ಮುಗಿಸ್ಕೊಂಡು ಚೆನ್ನಾಗಿ ತಿಂದು ಬರ್ತಾ ಇದ್ವಿ. ಆ ಗ್ಯಾಪಲ್ಲಿ ಕಣ್ಮುಂದೆ ಬರ್ತಾ ಇದ್ದಿದ್ದು ಕಿಡ್ ಝೋನ್. ಆದರೆ ನಮ್ಮ ತಲೆಗೆ ಯಾಕೋ ಹೋಗ್ತಾನೆ ಇರಲಿಲ್ಲ, ಕಿಡ್ ಝೋನು ಮಕ್ಕಳಿಗೆ ಮಾತ್ರ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತಾ ಇದ್ವಿ. ಆದರೆ ಆ ಒಂದು ಕಿಡ್ ಝೋನಲ್ಲಿ ದೊಡ್ಡೋರು ಕೂಡ ಹೋಗಿ ಸಿಕ್ಕಾಪಟ್ಟೆ ವೆರೈಟಿ ಆಟಗಳನ್ನು ಆಡಬಹುದು ಅನ್ನೋದು ಸ್ವಲ್ಪ ಮಟ್ಟಿಗೆ ತಲೆಯಲ್ಲಿ ಹೊಳಿತಾ ಇದ್ದಿದೆ ಕಮ್ಮಿ. ಆದ್ರೆ ಮನೇಲಿ ಒಂದು ಪುಟಾಣಿ ಇದೆ ಅಂದ ತಕ್ಷಣ ಮಾಲಿಗೆ ಹೋದ್ರೆ ಫಸ್ಟ್ ನೆನಪಾಗೋದೆ ಕಿಡ್ ಝೋನ್. ಕಿಡ್ ಝೋನಲ್ಲಿ ಏನೇನೆಲ್ಲ ಇದೆ ಅನ್ನೋದು ಮಕ್ಕಳ ಜೊತೆ ಮಕ್ಕಳಾಗಿ ಹೋದಾಗಲೇ ಗೊತ್ತಾಗೋದು. ಅಂಥ ಒಂದು ಎಕ್ಸ್ಪೀರಿಯನ್ಸ್ ನನಗೂ ಕೂಡ ಆಯಿತು. ಇತ್ತೀಚೆಗೆ ನಮ್ಮನೆ ಪುಟಾಣಿ ಜೊತೆ ಮಾಲಿಗೆ ಹೋದ ತಕ್ಷಣ ಫಸ್ಟ್ ಟೈಮ್ ಕಿಡ್ ಝೋನಿಗೆ ಎಂಟ್ರಿ ಕೊಟ್ಟಿದ್ದು. ಕಿಡ್ ಝೋನಲ್ಲಿ ಏನೇನೆಲ್ಲ ಇದೆ ಅಂತ ಕೇಳ್ತಾ ಇದ್ದೆ, ಆಗೊಮ್ಮೆ ಈಗೊಮ್ಮೆ ಕಣ್ಣು ಹಾಯಿಸ್ತಾ ಇದ್ದೆ, ಆದರೆ ಫುಲ್ ಡೀಟೇಲ್ ಆಗಿ ನೋಡಿದ್ದು ಇವತ್ತೇ. ಸೊ ಹಾಗಾಗಿ ಆ ಒಂದು ಕ್ವಿಕ್ ರೌಂಡ್ ಅಪ್ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಮಿಸ್ ಮಾಡ್ಕೊಬಿಟ್ಟೆ ಅಂತಲೂ ಕೂಡ ಅನ್ನಿಸ್ತು. ಹಾಗಿದ್ರೆ ಏನೆಲ್ಲ ಇತ್ತು ಮಾಲಲ್ಲಿರುವಂತಹ ಒಂದು ಕಿಡ್ ಝೋನ್ ಏರಿಯಾದಲ್ಲಿ, ಯಾವ ಥರದೆಲ್ಲ ಆಟಗಳಿದೆ ನೀವೇ ನೋಡಿ.
ಇದ್ದೀರಲ್ವಾ, ಎಷ್ಟೊಂದು ವೆರೈಟೀಸ್ ಆಫ್ ಗೇಮ್ಸ್ ಇದೆ. ದೊಡ್ಡವರು ಚಿಕ್ಕವ್ರಿಗಿಂತ ಆ್ಯಕ್ಚುಲ್ ಆಗಿ ದೊಡ್ಡವರೇ ಇದರಲ್ಲಿ ಚೆನ್ನಾಗಿ ಆಟ ಆಡಬಹುದು. ಅದರಲ್ಲೂ ಯಂಗ್ಸ್ಟರ್ಸ್ಗಳು ತುಂಬ ಜನ ಹೊಸದಾಗಿ ಮಾಲ್ ಬಂದಾಗ ಈ ಕಿಡ್ ಝೋನ್ಗೆ ಹೋಗಿ ಸಖತ್ತಾಗಿ ಆಟ ಆಡ್ತಾ ಇದ್ರು. ಎನಿವೇಸ್, ನಂತರನೇ ಕಿಡ್ ಝೋನ್ಗೆ ತಲೆನೇ ಹಾಕದೇ ಇರೋರು ಏನೆಲ್ಲ ಗೇಮ್ಸ್ಗಳಿದೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಸೊ ಈ ನನ್ನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಫಸ್ಟ್ ಟೈಮ್ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.